ಜಾಸ್ತಿ ಪುಸ್ತಕಗಳು ಬಂದಿಲ್ಲ. ಸೊ ಅದು ನನಗೆ ಸಾಕಷ್ಟು ಖುಷಿ ಕೊಡ್ತು. ಮತ್ತು ಈ ಪುಸ್ತಕ ಬಗ್ಗೆ ಮಾತಾಡೋಕ್ಕೆ ಅಥವಾ ನನ್ನ ತಾತನ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವನು. ಆದರೂ ತಾತನ ಬಗ್ಗೆ ಹೇಳಬೇಕಂದ್ರೆ ಅವ್ರ ಜೊತೆ 16 ವರ್ಷ ಕಳೆದಿದ್ದೀನಿ. ಮತ್ತು ಈಗ ಅವರ ಸಿನಿಮಾಗಳ ಜೊತೆ ಮತ್ತು ಅವರ ಹಾಡುಗಳ ಜೊತೆ ಇನ್ನೂ ಕಾಲ ಕಳೀತಾ ಇದ್ದೀನಿ. ಆಮೇಲೆ ಸೊ ತಾತ ನಮ್ಗೆ ಯಾವತ್ತೂ ಹೀಗಿರಬೇಕು ಹಾಗಿರಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ, ಯಾವತ್ತೂ ಯಾವ ಉಪದೇಶಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ಅವರ ನಡವಳಿಕೆನೇ ನನಗೆ ಒಂದು ಮಾದರಿ ಥರ ಇತ್ತು. ಒಂದು ಚಿಕ್ಕ ಉದಾಹರಣೆ ಅಂದರೆ, ಪ್ರತಿದಿನ ಸಾಯಂಕಾಲ ಅವರು ಮನೆ ಸುತ್ತ ಒಂದು ವಾಕ್ ಹೋಗ್ತಾಯಿದ್ರು. ಸೊ ಅಲ್ಲಿರುವ ಒಂದು ಯಾರ್ಯಾರು ಕಾಫಿ ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಇಲ್ಲ ನೀರು ಕುಡಿದು ಗ್ಲಾಸ್ ಬಿಟ್ಟಿರ್ತಾರೆ, ಅದನ್ನ ಎತ್ಕೊಂಡು ಹೋಗಿ ಅಡುಗೆ ಮನೇಲಿ ಅವರೇ ಇಡ್ತಾಯಿದ್ರು. ಅದನ್ನ ನೋಡಿ ಅವ್ರೇನು ಹೇಳೋದೇ ಬೇಕಾಗಿರ್ತಿರ್ಲಿಲ್ಲ. ಅದನ್ನು ನೋಡಿನೇ ನಾವು ಕಲ್ತ್ಕೊಳ್ತಾ ಇದ್ವಿ. ಮತ್ತು ಇನ್ನೊಂದೇನೆಂದರೆ, ಇವತ್ತು ನಾನು ಏನೇ ಇರಲಿ, ನನಗೆ ಏನೇ ಪ್ರೀತಿ ಸಿಗ್ತಾ ಇರಲಿ, ಏನೇ ಸಿನಿಮಾ ಮಾಡ್ತಿರಲಿ, ಅದೆಲ್ಲ ಬಂದು ನನ್ನ ತಾತನಿಂದ ಮತ್ತು ಅವರ ಶ್ರಮದಿಂದ. ಸೊ ಅದನ್ನು ಯಾವತ್ತೂ ನನ್ನ ತಲೆಯಲ್ಲಿ ಹಿಡ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ದೊಡ್ಡ ವಿದ್ಯಾಪೀಠದಲ್ಲಿ ನನ್ನಂತ ಒಬ್ಬ ಅವಿದ್ಯಾವಂತ ಇಲ್ಲೊಬ್ಬ ನಿಂತ್ಕೊಂಡು ಮಾತಾಡೋದನ್ನೋ ಭಯ ಯಾವಾಗಲೂ ನನಗೆ. ಆದರೂ ಕರೆದಿದ್ದೀರಾ. ನಿಮ್ಮೆಲ್ಲರ ಮುಂದೆ ನನ್ನ ಹೃದಯ ಬಿಟ್ಟು ಹೇಳ್ತೀನಿ, ಮಾತಾಡೋಕ್ಕೆ ನನಗೆ ಭಯ ಇದೆ. ಇಷ್ಟು ದೊಡ್ಡ ಶಕ್ತಿಗಳು, ತಿಳುವಳಿಕೆ ಮಾತುಗಳು ಖಂಡಿತವಾಗಲೂ ನಾನು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತೆಲ್ಲ ಹೇಳಿದ್ದು ಎಲ್ಲ ಹಿರಿಯರು. ಆಗ ನಾವು ಸಿನಿಮಾ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದು ಮಾವಳ್ಳಿಗೆ ಸೇರಿಕೊಂಡ್ವಿ. ಅದು ಮಾವಳ್ಳಿ ಸೆಂಟ್ರನಂದಾಗ ಯಾವಾಗ ಬರುತ್ತೆ, ಒಂದ್ಸರಿ ಹೇಳಬೇಕು ಅವ್ರಿಗೆ, ಅಣ್ಣ ನಾವು ಮಾವಳ್ಳಿಯವರೇ ಅಂತ. ಅಲ್ಲೊಂದು ಪುಟ್ಟು ಟ್ರಾನ್ಸ್ಪೋರ್ಟ್ ಕಂಪ್ನೀಲಿ ಅಪ್ಪ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಆಚೆ ಇನ್ನೊಂದು ಏರಿಯಾಗೆ ಹೋದಾಗ ಈ ಹಬ್ಬಗಳಲ್ಲಿ ಪರದೆ ಮೇಲೆ ರಾತ್ರಿ 9:30ರಿಂದ 10 ಗಂಟೆಗೆ ಶುರು ಮಾಡಿ 12:30, 1 ಗಂಟೆವರೆಗೂ ಅಣ್ಣವ್ರ ಸಿನಿಮಾ ನೋಡಿ 1:30-2 ಗಂಟೆಗೆ ತಲೆ ಎಲ್ಲ ತೂತಿಟ್ಕೊಂಡು ಅಪ್ಪನ ಕೈಯಲ್ಲಿ ಸ್ಕೂಲ್ಗೆ ಹೋಗಿದ್ರೆ ಪಿಕ್ಚರ್ ನೋಡ್ತೇವೆ, ಇಲ್ಲಾಂದರೆ ಹೋಗಿ ಏನದೆಲ್ಲ ನೆನಪು ಬರುತ್ತೆ. ನನಗೆ ತುಂಬ ಯಾವಾಗಲೂ ಅವ್ರ ಬಗ್ಗೆ ಕೇಳ್ತಾ ಇದ್ದೆ, ಅವ್ರ ಬಗ್ಗೆ ತಿಳ್ಕೋತಾ ಇದ್ದೆ. ತುಂಬ ಓದೋ ಸಮಯ ಅಂದರೆ ಓದೋದಕ್ಕೆ ಸಮಯ ನಮಗಿತ್ತು, ನಾನು ಮಾಡ್ಕೊಳ್ಳಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ. ಸಿನಿಮಾ ಅಂತ ಏನು ಸಿನಿಮಾದ ಪ್ರಯಾಣ ಶುರು ಮಾಡಿದೆ, ಅಲ್ಲಿಗಾಗಿ ಒಂದು ತುಂಬ ಹೊಸದೇನೋ ಬೇಕಾಗಿತ್ತು. ಯಾಕೆಂದರೆ ನನ್ನ ಕಲ್ಲರ್ಗೆ, ನನ್ನ ಹುಟ್ಟಿಗೆ ಯಾರೂ ಪಾತ್ರ ಕೊಡೋರಿರಲಿಲ್ಲ ಅವತ್ತು. ಸರಿ, ಏನೋ ಒಂದು ಕಲಿಬೇಕಲ್ಲ ಎಕ್ಸ್ಟ್ರಾ. ನಾನು ಯಾರಾದರೂ ಓಡಿಸ್ತಾರಲ್ಲ ನನ್ನ, ಯಾರಾದ್ರೂ ನೀನಾ ಆ್ಯಕ್ಟಿಂಗ್ ಮಾಡಬೇಕಾ ಅಂತೆಲ್ಲ ಹೇಳಿದ್ದೆಲ್ಲ ಉಂಟು. ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬ ವರ್ಷ ಹೋಗಿ ಬಂದು ನಿಂತು ಅನ್ಸ್ಕೊಂಡು ಬೈಸ್ಕೊಂಡು ಕೆಲವು ಸರಿ ಓಡಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮರೀದಿರ ಇಲ್ಲ ನಾನು ಹಠ ಬಿಡಬಾರ್ದು ಅಂತ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಓದ್ತಾ ಬಂದು ನಂತರ ನಾನೇನು ಹೀರೋ ಅಂತ ಆದಮೇಲೆ ತುಂಬ ಇಷ್ಟಪಟ್ಟು ಓದ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೊಬ್ಬರನ್ನ ತುಂಬ ಇಷ್ಟಪಟ್ಟು ಓದ್ತಾ ಇದ್ದೀನಿ. ಯಾಕೆಂದರೆ ಆ ವಿವೇಕ ನನಗೆ ಅವತ್ತೇ ಇದ್ದರೆ ಅವತ್ತೇ ಎಲ್ಲರೂ ಚಂಡಾಡ್ಬಿಡ್ತಾ ಇದ್ದೆ, ಆಗಲಿಲ್ಲ. ಆದರೆ ಇವತ್ತು ಬಂದಿದೆ, ಬಿಡಲ್ಲ ಇನ್ನು ಯಾರು ಬಂದ್ರೂ. ನನ್ನ ಅಂತರಾಳದ ಮನಸ್ಸಿನ ಮಾತಿದು. ಸೊ ಹಾಗಾಗಿ ಈಗಲೂ ಒಬ್ಬರು ಪುಸ್ತಕ ತಂದರು, ಅದನ್ನು ಕಿತ್ಕೊಂಡ್ಬಿಟ್ಟು ನಾನು ಕೊಡಲ್ಲ ಕೊಡಿ ಅಂತ. ನಾನು ಹಿಂದೆ ಬಿದ್ದಿದ್ದೀನಿ. ಸೊ ಹಾಗಾಗಿ ನಾನೊಬ್ಬ ನಿಮ್ಮಂಥ ಎಲ್ಲ ವಿಜ್ಞಾನಿಗಳ ಮಧ್ಯದಲ್ಲಿ ನಾನೊಬ್ಬ ಅಜ್ಞಾನಿ, ಅವಿದ್ಯಾವಂತ, ಮತ್ತು ತುಂಬ ತಿಳುವಳಿಕೆ ಇನ್ನು ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಪರಿಶ್ರಮನ, ನನ್ನ ಬೆವರನ್ನು ಮತ್ತು ಹೋರಾಟವನ್ನು ನಂಬಿ ಬದುಕುವಂಥ ಮನಸ್ಥಿತಿ ನಂದು. ಸೊ ಹಾಗಾಗಿ ತುಂಬ ಹೊತ್ತು ಸಮಯ ತಗೊಳ್ಳಲ್ಲ. ನನ್ನ ಈ ಕಾರ್ಯಕ್ರಮಕ್ಕೆ ಅದ್ದೆಯವರು ಕರೆದಿದ್ದಕ್ಕೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಭೀಮ್. ನಾನು ಎಲ್ರಿಗೂ ಕೃತಜ್ಞತೆ ಹೇಳೋದು ಅಥವಾ ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಷ್ಟೇ ನಾನಿಲ್ಲಿ ಮಾಡೋ ಕೆಲಸ. ಒಂದೇ ಒಂದು ಮಾತು, ರಘುನಾಥ್ ಅವರದ್ದು ಮಾತಿಗೆ ನಾನು ಹೇಳಬೇಕಾಗಿರೋದೇನೆಂದರೆ, ನಾನೇನು TCC ಸಬ್ಮಿಟ್ ಮಾಡಿದ್ದೀನಿ ಯೂನಿವರ್ಸಿಟಿಗೆ, ಅದರಲ್ಲಿ ಆ ಕೋಟಿಂಗ್ಸು ವಿವರಗಳು ಅದೆಲ್ಲ ಇದೆ. ಕೃತಿ ಬಂದಾಗ ಭಾಳ ದೊಡ್ಡದಾಗ್ತದೆ ಅಂತೇಳಿ
ಅದನ್ನು ತೆಗೆದು ಆಕಾರ ಗ್ರಂಥಗಳ ರೂಪದಲ್ಲಿ ಅದನ್ನು ಮಾಡಿದ್ವಿ. ಒಂದು ಎರಡನೇದು ಕ್ಯಾಪ್ಷನ್ನು ರಾಜ್ಕುಮಾರ್, ನನಗೆ ಪ್ರಕಾಶಕರು ಹೇಳಿದ್ದೇನಂತಂದರೆ ರಾಜ್ಕುಮಾರ್ ಚಿತ್ರಗಳಿಗೆ ನೇಟ್ ಕ್ಯಾಪ್ಷನ್ ಜನಕ್ಕೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೇಡ ಅಂತ ಅಂದರೆ, ಅದಕ್ಕೋಸ್ಕರ ಅದು ಇದಾಯಿತು. ಒಂದು ಎರಡು ಅಂಶ ನಾನು ಸ್ಪಷ್ಟಪಡಿಸ್ಬೇಕಿತ್ತು. ಸಿನಿಮಾ ನೋಡೋದ್ರ ಮೂಲಕನೇ ನನ್ನ ಸ್ವಾಭಿಮಾನವನ್ನು ಹೆಚ್ಚು ಮಾಡಿದ್ದಾರೆ. ವಿಜಯ್ ಎಂಥ ಬಡತನ ಪಟ್ಟಿದ್ರು ಅಷ್ಟೇ ಥರದ ಬಡತನ ನಮಗೂ ಇದ್ದಂಥದ್ರಲ್ಲಿ ನಾನು ಆತ್ಮವಿಶ್ವಾಸ ಮೂಡಿಸಿದ್ದು ರಾಜ್ಕುಮಾರ್. ಚಡ್ಡಿ ಒಳಗೆ PUC ಹೋಗಬೇಕು ಅನ್ನೋ ಧೈರ್ಯ ಫಸ್ಟು ನನಗೆ ಬಂದಿದ್ದು ರಾಜ್ಕುಮಾರ್ ಸಿನಿಮಾದಲ್ಲಿ. ಚಡ್ಡಿ ನಮ್ಮ ಪ್ಯಾಂಟ್ ಇಲ್ಲದೆ ಚಡ್ಡಿಲೂ ಹೋಗ್ಬೋದು, ಏನಂತೆ ಸ್ವಲ್ಪ ಕಾಲ ಹೋದ್ರಾಯ್ತು ಅನ್ನೋ ಥರ ಹೇಳ್ಕೊಟ್ರೆ ಯಾರೋ ಹಿರಿಯರು ರಾಜ್ಕುಮಾರ್ ಇಲ್ಲಿ ಹೋಗ್ತಾರೆ ಅಂತ. ಸೊ ಅವ್ರು ಯಾರಾದರೂ ಪಿಕ್ಚರ್ಗಳು ಉದಾಹರಣೆ ಕೊಟ್ಟರು. ಸೊ ಅಷ್ಟು ಬದುಕಿನ ಶಕ್ತಿ ತುಂಬಿದಂಥ ಒಂದು ಇದಿತ್ತಲ್ಲ, ಅದು ನನ್ನೊಬ್ಬಂದಲ್ಲ, ನಮ್ಮೆಲ್ಲ ಕರ್ನಾಟಕದ ಹಳ್ಳಿಗಳ ಜನರ ಹಾಡು ಪಾಡೋದು ಆ ಬದುಕು, ಹಸಿವು, ಅವಮಾನ, ಆ ಥರದ ಪರಿಸ್ಥಿತಿ ಇದ್ದಂಥದ್ದು. ಸೊ ಅವರ ಕುರಿತು ಮಾಡಿರೋ ನನ್ನ ಈ ಅಧ್ಯಯನಕ್ಕೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟು. ರಾಜ್ಕುಮಾರ್ ಬಡವರ ರಾಜ್ಕುಮಾರ್ ಬಗ್ಗೆ ಒಂದು ಪೆರಿಫೆರಲ್ ಆಗಿ ಹೊರವಲಯದಿಂದ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಏನು ಅಂತಂದರೆ 1970ನೇ ಇಸವಿಯಲ್ಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ PUC ಓದ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತದೆ ಡಿಸೆಂಬರ್ ತಿಂಗಳಲ್ಲಿ. ಆ ಜಾತ್ರೆಗೆ 15 ದಿವಸ ಸುಬ್ರಹ್ಮಣ್ಯಕ್ಕೆ ಒಂದು ಟೆಂಟ್ ಸಿನಿಮಾ ಬರೋದು. ಟೆಂಟ್ ಸಿನಿಮಾ 15ನೇ ದಿವಸ ಸೋಗೆ ಎಲ್ಲ ಹಾಕಿ ಅದು ಸೋರ್ತಾ ಏನೋ ಅದು ಒಟ್ಟಾರೆ ಒಂದು ಸಿನಿಮಾ ನೋಡೋದು ನಾವು. ಆ ಸಿನಿಮಾಕ್ಕೆ ಮೊದಲು ಅರ್ಧ ಗಂಟೆ ಆ ಥಿಯೇಟ್ರ್ನ ಎದುರುಗಡೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿ ಒಂದು ಹುಡುಗಿ ಅರ್ಧ ಲಂಗ ಹಾಕಿ ಕುಣಿಯೋದು ಅರ್ಧ ಗಂಟೆ, ಯಾವುದೋ ಒಂದು ಹಿಂದಿ ಸಿನಿಮಾಕ್ಕೆ. ನಾವು ಅದನ್ನು ನೋಡಿ ಆ ಡ್ಯಾನ್ಸ್ ಮುಗ್ದ ಮೇಲೆ ಥಿಯೇಟ್ರಿಗೆ ಹೋಗಬೇಕು. 25 ಪೈಸೆ ಟಿಕೆಟ್. PUC ಒಂದು ಸಾರಿ ನಾವು ಅಲ್ಲಿ ಥಿಯೇಟ್ರ್ನ ಎದುರು ಹೋಗಿ ಹುಡುಗಿ ಡ್ಯಾನ್ಸ್, ನನಗಾಗ ಇನ್ನೂ PUC ಓದ್ತಾ ಏಜ್, ನೋಡ್ತಾ ಇದ್ದೀವಿ. ನಮ್ಮ ಅಪ್ಪ ಬಂದ್ಬಿಟ್ಟು, ಲೇ ನನ್ನ ಮಗನೇ, ದೇವಸ್ಥಾನಕ್ಕೆ ಹೋಗಂದ್ರೆ ಇಲ್ಲಿ ಹುಡುಗಿ ನೋಡ್ಕೊಂಡು ಕೂತಿದ್ಯಾ ನೀನು? ಇಲ್ಲಪ್ಪ ನಾ ಸಿನಿಮಾ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆ ದಿವಸ ಸಿನಿಮಾ ನೋಡ್ಲಿಕ್ಕೆ ಆಗಲಿಲ್ಲ. ನನ್ನನ್ನು ಮನೆಗೆ ಕರ್ಕೊಂಡೋದು ಮೇಲೆ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ ಸರ್. ಸಿನಿಮಾ ನೋಡಿದರೆ ಹುಡುಗರು ಹಾಳಾಗ್ತಾರೆ, ಇದು ಅವರ ಒಂದು ತೀರ್ಮಾನ. ಟೈಟ್ ಪ್ಯಾಂಟು, ಆ ಮನೆಗೆ ಯಾವುದಾದ್ರು ಪೇಪರ್ಗಳು ಬಂದರೆ ಹುಡುಗಿಯರನ್ನ ಅಪ್ಪಿಕೊಂಡಿರೋದು, ಇದೆಲ್ಲ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿ ಸಿಗರೇಟ್ ಸೇದೋದನ್ನು ಈಗ ಯಾರು ಹೇಳಿದರು. ಆದ್ದರಿಂದ ಸಿನಿಮಾ ನೋಡಿದರೆ ಜನ ಹಾಳಾಗ್ತಾರೆ ಎಂಬುದು 70ರ ದಶಕದ ಒಂದು ಜನರಲ್ ಆದಂಥ ತೀರ್ಮಾನ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂದರೆ ಸಿನಿಮಾ ನೋಡುವಂಗಿಲ್ಲ ನಾನು. ಆದರೆ ಹೆಂಗೋ ತಪ್ಪಿಸಿ ನಾನೊಂದು ಸಿನಿಮಾ ನೋಡಿದೆ, ಅದು MGR, ಉಲಗಂ ಸುಟ್ರು ವಾಲಿಡನ್ನು ಫಸ್ಟ್ ಸಿನಿಮಾ ನಾನು ನೋಡಿದೆ. ಆದರೆ ಮನೆಯಲ್ಲಿ ನನ್ನ ಮಗ ಇವನನ್ನು ಕಷ್ಟಪಟ್ಟು ಓದಿಸ್ತಾ ಇದ್ದಾಗ ಇವ ಹಾಳಾಗ್ತಾನಲ್ಲ ಅಂತ ಭಾರಿ, ಅಂದರೆ ಅದು ಭೂಮಂಡಲ ಮೇಲೆ ಕೆಳಗೆ ಹಾಕುವಷ್ಟು ಗಲಾಟೆ ಇದೆ. ಎಲ್ಲೂ ವರ್ಷಕ್ಕೆ ಒಂದು ಸಿನಿಮಾ ನೋಡಿದರೂ ಕೂಡ 360 ದಿವಸ ಮನೇಲಿ ಇದೆ ಚರ್ಚೆ. ಏನು ಹಿಂಗಾಗೋಯ್ತಲ್ಲ ನನ್ನ ಲೈಫ್ ಅಂತೇಳಿ ಪುತ್ತೂರಿಗೆ ಸೇರುವಾಗ ಅಪ್ಪ ಮನೆಗೆ ಹೇಳಿದ್ರು, ಸಿನಿಮಾ ನಿಮಗೆ ತೋರಿಸ್ತೀನಿ. ಅದು ಕೆಟ್ಟದ್ದು ನೋಡೋಕ್ಕಿಲ್ಲ. ಆಮೇಲೆ ಹೆಂಗೋ ಮಾಡಿ ನಮ್ಮ ಅಣ್ಣವೆಲ್ಲ ಸೇರಿ ಸಿನಿಮಾ ಒಂದು ತೋರಿಸೋದು ಅಂತ ಪ್ಲ್ಯಾನ್ ಆಗಿ ಪುತ್ತೂರಿಗೆ ಕೆಂಪು ಬಸ್ಸಲ್ಲಿ ಅಪ್ಪ ಅಮ್ಮನನ್ನು ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ರು. ಆ ಸಿನಿಮಾ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಸಿನಿಮಾ. ನನ್ನ ಅಪ್ಪ ಅಮ್ಮ ಎಷ್ಟು ಧ್ಯಾನ ಮಾಡಿ ನೋಡಿದ್ರು ಅಂತಂದರೆ, ಆ ಸಿನಿಮಾ ನೋಡಿ ಬಂದ ಮೇಲೆ ಮಗ ಸಿನಿಮಾ ನೋಡಬೇಡ ಅಂತ ಆಮೇಲೆ ಕೊನೆಯವರೆಗೆ ಹೇಳಲೇ ಇಲ್ಲ ಅವರು. ಅಂದರೆ ಅವರ ತಲೆಯಲ್ಲಿ ಸಿನಿಮಾ ಅಂದರೆ ಹಿಂಗೆ ಅಂತ ಒಂದು ಪಿಕ್ಚರ್ ಮೂಡಿತಲ್ಲ. ಈಗ ಯೋಚನೆ ಮಾಡಿ, ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಸಿನಿಮಾಗಳು ಎಂಥ ಬದಲಾವಣೆಗಳನ್ನು ತಂದಿರಬಹುದು ಅಂತ. ಸಿನಿಮಾ ನೋಡದೇ ಇರುವಂಥ, ನೋಡಬಾರ್ದು ಅಂತ ಹೇಳುವಂಥ ಒಂದು ದೊಡ್ಡ ಜನವರ್ಗವನ್ನು ಥಿಯೇಟ್ರಿಗೆ ಬರುವ ಹಾಗೆ ಮಾಡಿದಂಥ ಭಾಳ ದೊಡ್ಡ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಈಗ ಒಂದು ತಿಂಗಳ ಹಿಂದೆ ಒಂದು ಪುಸ್ತಕ ಬಿಡುಗಡೆ ಆಯಿತು ಮೈಸೂರಿನಲ್ಲಿ. ಅದು ನಮ್ಮ ಕೃಷ್ಣಮೂರ್ತಿ ಹಲ್ಲೂರವರು ಬರೆದ ಪುಸ್ತಕ. ಅದು ನೀಲಗಾರ, 8 ಜನ ನೀಲಗಾರರ ಬದುಕಿನ ಕಥೆಗಳು ಒಂದು ಪುಸ್ತಕ ಇದೆ. ಆ ನೀಲಗಾರರು 7-8 ವರ್ಷಕ್ಕೆ ದೀಕ್ಷೆ ತಗೊಂಡ ಮೇಲೆ ಮನೆಗೆ ಹೋಗ್ತಾರೆ, ಹಾಡು ಹೇಳಿಕೊಂಡು ಹೋಗ್ತಾರೆ. ಎಷ್ಟೋ ಭಿಕ್ಷೆ ಬರ್ತದೆ, ಕೆಲವು ಕಡೆ ಅಕ್ಕಿ ಅನ್ನ ಬರ್ತದೆ, ಹಾಡ್ಕೊಂಡು ಹೋಗ್ತಾರೆ, ಇದು ಅವರ ಜೀವನ. ಆದರೆ ಆ 8 ಜನ ಕಲಾವಿದರ ಮನಸ್ಸಿನಲ್ಲಿ ಇದ್ದ ಒಂದೇ ಒಂದು ಆಶೆ ಯಾವುದು ಅಂತಂದರೆ, ಅಲ್ಲೆಲ್ಲರೂ ಟೆಂಟ್ ಹಾಕೊಂಡು ಬಂದರೆ ರಾಜ್ಕುಮಾರ್ ಸಿನಿಮಾ ಮಾತ್ರ ನೋಡಿಯೇ ಸಿದ್ಧ ಅಂತ. ನೋಡಿ, ಬಡವರ ರಾಜ್ಕುಮಾರ್ ಅಂತ ತಾವು ಹೆಸರಿಟ್ಟಿರಲ್ಲ, ಅದು ಕರೆಕ್ಟಾಗಿದೆ. ನೀಲಗಾರರು, ಶಾಸ್ತ್ರ ಹಿಡಿದವರು,
ಮನೆ ಮನೆ ಭಿಕ್ಷೆ ಬೇಡುವವರು ಭಿಕ್ಷೆ ಬೇಡಿ ಸಿಕ್ಕಿದ 4 ಆಣೆ 8 ಆಣೆ ದುಡ್ಡನ್ನು ಕೊಟ್ಟು ರಾಜ್ಕುಮಾರ್ ಸಿನಿಮಾವನ್ನು ನೋಡುವಂಥ, ಆದ್ದರಿಂದ ರಾಜ್ಕುಮಾರ್ ಸಿನಿಮಾವನ್ನು ನೋಡುವಂಥ ವರ್ಗ ಯಾವುದಿತ್ತು ಎಂಬುದಕ್ಕೆ ಆ ಪುಸ್ತಕ ಒಂದು ಪೂರಕ ಸಾಮಗ್ರಿಯನ್ನು ಬಹಳ ಅದ್ಭುತವಾಗಿ ಕೊಡುತ್ತೆ. ಒಂದು ಉದಾಹರಣೆ ಕೊಟ್ಟು ನನ್ನ ಉಪನ್ಯಾಸ ನಿಲ್ಲಿಸ್ತೇನೆ, ಯಾಕಂತ ತಾವೆಲ್ಲ ತಿಳಿದವರು. ಈಗ ನಮ್ಮ ಸಮಾಜದಲ್ಲಿ ಈ ಎಡ ಬಲ ಹೀಗೆ ಇದೆ. ಎಡ ಬಲ ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೆ. ಆದರೆ ಮಾರ್ಕ್ಸ್ವಾದಿಗಳು ಶ್ರೀಮಂತರು ಮತ್ತು ಬಡವರು ಅಂತ ಹೇಳ್ತಾರೆ. ಲೋಯವಾದಿಗಳು ಸಾಮಾನ್ಯವಾಗಿ ಜಾತಿಯನ್ನು ಹಿಡ್ಕೊಂಡು ಮೇಲ್ಜಾತಿ ಮತ್ತು ಕೆಳಜಾತಿ ಅಂತ ಹೇಳ್ತಾರೆ. ಸೊ ಸಮಾಜದ ಈ ವ್ಯತ್ಯಾಸಗಳಿದೆಯಲ್ಲ, 2 ತುದಿಗಳಲ್ಲಿರುವ ವ್ಯತ್ಯಾಸಗಳು, ಇದು ತನ್ನದೇ ಆದಂಥ ಒಂದು ಲಿಟ್ರೇಚರ್ನು ಕೂಡ ಸೃಷ್ಟಿ ಮಾಡಿದೆ. ನಾವು ಒಪ್ಪುವುದು ಬಿಡುವುದು ಬೇರೆ. ಸಮಾಜದ ಮೇಲ್ವರ್ಗದಲ್ಲಿರುವಂಥ ಬ್ರಾಹ್ಮಣರು ವೇದ, ಉಪನಿಷತ್ತು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಮಹಾಕಾವ್ಯಗಳು ಇವುಗಳ ಒಂದು ದೊಡ್ಡ ಸೃಷ್ಟಿ ಮಾಡಿದ್ದಾರೆ. ಅದು ಸನಾತನ ಧರ್ಮ ಅಂತ ಹೇಳಿ ಇವತ್ತಿನ ರಾಜಕೀಯದಲ್ಲಿ ಅದಕ್ಕೆ ತುಂಬ ಸ್ಥಾನಮಾನ ಕೂಡ ಬಂದಿದೆ. ಅದು ಒಂದು ವರ್ಗದಲ್ಲಿ ಇದೆ. ಇನ್ನೊಂದು ವರ್ಗದಲ್ಲಿ ಮಲೆಯ ಮಾದೇಶ್ವರ, ತಿಪ್ಪೇಸ್ವಾಮಿ ಕಾವ್ಯ, ಮೈಲಾರಲಿಂಗನ ಕಾವ್ಯ, ಬೀರಪ್ಪನ ಕಾವ್ಯ, ಸಿರಿಪಾಡ್ದನ, ಇದು ಅನಕ್ಷರಸ್ಥರು ಸೃಷ್ಟಿ ಮಾಡುವಂಥ ಮಹಾಕಾವ್ಯ ಪರಂಪರೆ. ನಮ್ಮ ಒಟ್ಟು ಅಧ್ಯಯನ ವಿಧಾನದಲ್ಲಿ, ವಿಶ್ವವಿದ್ಯಾಲಯಗಳ ಅಧ್ಯಯನ ವಿಧಾನದಲ್ಲಿ ಕಾರಣಾಂತರಗಳಿಂದ ಪರವಿದ್ಯೆ ನೋಡಿ, ಅಪರವಿದ್ಯೆ ಯಾವುದು ಅಂತಂದರೆ ಭೂಮಿಯ ಮೇಲೆ ನಡೆದಾಡಿಕೊಂಡು ನಾವೆಲ್ಲ ಹೇಳೋರು. ಅಪರವಿದ್ಯೆ ಯಾವುದು ಅಂತಂದರೆ ದೇವಲೋಕದಲ್ಲಿರೋರು. ದೇವಲೋಕದಲ್ಲಿರುವವರ ಕಥೆ ಹೇಳುವ ಪರಂಪರೆಗೆ ಬಹಳ ಮುಖ್ಯವಾದಂಥ ಒಂದು ಸ್ಥಾನ ಸಿಕ್ಕಿ ಅಪರವಿದ್ಯೆ ತಳಕ್ಕೆ ಬಂತು. ರಾಜ್ಕುಮಾರ್ ಸಿನಿಮಾ ಈ ಮೇಲ್ ಸ್ತರ ಮತ್ತು ಕೆಳಸ್ತರ, ಮೇಲ್ಜಾತಿ ಮತ್ತು ಕೆಳಜಾತಿ, ಅಥವಾ ಈ ಸಮಾಜದ 2 ದ್ವಿಧಾ ಭಾವ ಅಂತ ಏನು ಹೇಳ್ತೇವೆ, ಇವುಗಳನ್ನು ಸಂಪೂರ್ಣವಾಗಿ ನಿರಸನಗೊಳಿಸಿ ಇಡೀ ಪ್ರೇಕ್ಷಕವನ್ನು ಒಂದಾಗಿ ಮಾಡಿದಂಥ ಒಂದು ಮಹಾಶಕ್ತಿವಂತ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಈಗ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಬಂಗಾರದ ಮನುಷ್ಯ ಸಿನಿಮಾ ನೋಡೋಕ್ಕೆ ಹೋಗಿದ್ದೆ. ನನ್ನ ಹತ್ತಿರ ಕೂತವನು ಮಂಗಳೂರು ಯೂನಿವರ್ಸಿಟಿ ನನ್ನ ಜೊತೆನೇ ಕೆಲಸ ಮಾಡ್ತಿದ್ದಂಥ ಅಟೆಂಡರ್. ಒಬ್ಬ ಅಟೆಂಡರು ಮತ್ತು ನಾನು ಬೇರೆ ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅಟೆಂಡರು ಕಡಿಮೆ ಹಾಗೆ ಅಲ್ಲ, ನಾವೆಲ್ಲ ಅವರ ಜೊತೆನೇ ಬದುಕಿ ಬಂದವರು. ಆದರೆ ನಾವು ಒಂದು ಭಾಷೆಯನ್ನು ಹೇಳಬೇಕಾದ್ರೆ ನಮಗೆ ಕೆಲವು ಬೇಕಲ್ಲ, ಆ ಅರ್ಥದಲ್ಲಿ ಹೇಳೋದು. ಒಬ್ಬ ಸವರ್ಣೀಯ ಮತ್ತು ಒಬ್ಬ ದಲಿತ, ಒಂದು ಪ್ರೊಫೆಸರ್ ಮತ್ತು ಒಬ್ಬ ಆಟೋ ಎಳೆಯುವವನು, ಒಂದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಅವನದೇ ಜೊತೆ ಕೆಲಸ ಮಾಡ್ತಿರುವಂಥ ಅಟೆಂಡರ್ ಒಟ್ಟಿಗೆ ಕುಳಿತು ಒಂದು ಸಿನಿಮಾ ನೋಡಿದಿದ್ರೆ ಅದು ರಾಜ್ಕುಮಾರ್ ಸಿನಿಮಾ. ನಮ್ಮ ಕೆ ವಿ ನಾರಾಯಣ ನಿಮಗೆ ಗೊತ್ತಿದೆ, ಕನ್ನಡದ ಬಹಳ ದೊಡ್ಡ ವಿದ್ವಾಂಸ. ಅವರಷ್ಟು ರಾಜ್ಕುಮಾರ್ ಭಕ್ತ ಇನ್ನೊಬ್ಬ ಇಲ್ಲ. ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ರಾಜ್ಕುಮಾರ್ ಭಾಷಾಶಾಸ್ತ್ರದಲ್ಲಿ. ಅವ್ರ ಹತ್ರ ನೀವು ಬೇಕಾದರೆ ಕೇಳಿ, ರಾಜ್ಕುಮಾರ್ 103ನೇ ಸಿನಿಮಾದಲ್ಲಿ ಯಾವ ಬಣ್ಣದ ಅಂಗಿ ಹಾಕಿದ್ರು ಅವ್ರು ಹೇಳ್ತಾರೆ. ಇಂಥ ಚೌಕದ ಅಂಗಿ ಅದು, ಅದರಲ್ಲಿ ಎಂಥ ಪಾತ್ರ ಅಂತ ಹೇಳ್ತಾರೆ. ಅಂದರೆ ನೋಡಿ ಹೇಗೆ ಪಾಪ್ಯುಲರ್ ಕಲ್ಚರ್ ನಾವು ಕೃತಕವಾಗಿ ಕಟ್ಟು ಮಾಡಿಕೊಂಡಂಥ ಈ ಅನೇಕ ಬಂಧಗಳಿದೆಯಲ್ಲ, ಸಾಮಾಜಿಕ ಬಂಧಗಳನ್ನು ನಿರಸನಗೊಳಿಸಿ ಒಂದು ಹೊಸ ಕಲ್ಚರ್, ಅದನ್ನು ಪಾಪ್ಯುಲರ್ ಕಲ್ಚರ್ ಅಂತ ಹೇಳೋದು ನಾವು. ಬಹುಶಃ ರಾಜ್ಕುಮಾರ್ ಜನಪ್ರಿಯ ಸಂಸ್ಕೃತಿಗೆ ಕೊಟ್ಟ ಕೊಡುಗೆ ಅಸಾಮಾನ್ಯವಾದ್ದು. ಮತ್ತು ಅದರ ಅಧ್ಯಯನದ ಆರಂಭವನ್ನು ನಮ್ಮ ಗೆಳೆಯ ಮಾಡಿದ್ದಾರೆ. ಇದನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಹೊಸ ವಿದ್ಯಾರ್ಥಿಗಳಿಗೆ. ಅವರ ಒಂದೊಂದು ಸಿನಿಮಾಗಳನ್ನು ಕೂಡ ನಾವು ಇಟ್ಟುಕೊಂಡು ಜನಪ್ರಿಯ ಸಂಸ್ಕೃತಿಗೆ, ನಾನು ನನ್ನ ಉದಾಹರಣೆ ಯಾಕೆ ಕೊಟ್ಟಂದ್ರೆ, ಇನ್ನೊಂದು ಸಿನಿಮಾ ತೋರಿಸಿದೆ ಸರ್ ನನ್ನ ತಾಯಿ ತಂದೆಯವರಿಗೆ. ಒಂದು 2-3 ವರ್ಷ ಕಳೆದ ಮೇಲೆ ಅವರಿಗೆ ಸಿನಿಮಾದಾಗ ಒಳ್ಳೆ ಅಭಿಪ್ರಾಯ ಬಂತದ್ದು. ತೊಂದರೆ ಇಲ್ಲ ಮಗ, ನೀನು ಆಗಾಗ ಸಿನಿಮಾ ನೋಡ್ಬೋದು, ಯಾಕಂದರೆ ಅವರ ತಲೆಯಲ್ಲಿ ಸಿನಿಮಾ ಅಂದರೆ ಪಕ್ಕ ಕುಂಬಾರದಾಗಿರ್ತದೆ ಅಂತ. ಹಾಗಾಗಿ ನನಗೆ ಆ ಆತಂಕ ಮೀರಿ ಭಾಳ ಫ್ರೀ ಆಯಿತು. ಆಮೇಲೆ ಒಂದು ದಿವಸ ಭಾಳ ಸಂತೋಷದಿಂದ ಎಲ್ಲ ಮಿಕ್ಸಪ್ ಆಗಿ, ಮಗ ನೀವು ದಿನ ಸಿನಿಮಾ ನೋಡಿದ್ರು ತೊಂದರೆ ಇಲ್ಲ ಮಗ. ಒಂದು ಹೆಂಗೆ ಪಾಪ್ಯುಲರ್ ಕಲ್ಚರ್ ಎಮರ್ಜ್ ಆಗ್ತದೆ ನೋಡಿ, ಸಾಮಾನ್ಯ ಜನರಿಂದ ಎಮರ್ಜ್ ಆಗೋದು, ನಮ್ಮ ನಿಮ್ಮಂಥವ್ರಿಂದ ಅಲ್ಲ. ಹಾಗಾಗಿ ಬಹುಶಃ ರಾಜ್ಕುಮಾರ್ ನಾನು ಒಂದ್ಸರಿ ಅವರನ್ನು ಒಂದೇ ಒಂದು ಸಾರಿ, ಈಗ ನಮಗೆಲ್ಲ ಏನಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದವರು, ಭಾಳ ಹಳ್ಳಿ ಸುಬ್ರಹ್ಮಣ್ಯ, ನಮ್ಮ ಊರಲ್ಲಿ ಬಸ್ ಇಳಿದು 10 ಕಿಲೋಮೀಟರ್ ನಡಿಬೇಕು. ನಮಗೆ ರಾಜ್ಕುಮಾರ್ ಅಂದರೆ ಎಲ್ಲ ಸ್ವರ್ಗಲೋಕದಲ್ಲಿರುವ ದೇವೇಂದ್ರನಾದರೂ ನೋಡ್ಬೋದು ಯಕ್ಷಗಾನದಲ್ಲಿ, ರಾಜ್ಕುಮಾರ್ ಇರುತ್ತೆ. ಒಂದು ಸಾರಿ ನಾನು ಡೆಲ್ಲಿ ಕನ್ನಡ ಸಂಘದ ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಆಯಿತು. ಏನು ಮಾಡೋಣ, ದುಡ್ಡು ಎತ್ತಬೇಕಲ್ಲ. ಅಲ್ಲಿ ದುಡ್ಡು ನೀವು ನನಗೆ ಕೆಲವು ಹೇಳಿದರೆ
ಭಾಳ ಬೇಗ ಕಾಂಟ್ರವರ್ಸಿ ಆಗ್ತದೆ ಅದು ನಮ್ಮ ಆದರೆ ಕೆಲವು ಈಗ ಏನಾಗಿದೆ, ಕೆಲವು ಸತ್ಯಗಳನ್ನು ಹೇಳಲಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ಸುಳ್ಳೇ ಹೆಚ್ಚು ಜನಪ್ರಿಯವಾದಾಗ ಸತ್ಯವನ್ನು ಸುಳ್ಳು ಕೂಡ ತಿಂದಾಕ್ಬಿಡ್ತದೆ, ಹಂಗಾಗ್ಬಿಟ್ಟಿದೆ. ಏನೆಲ್ಲ ಅಲ್ಲಿ ಒಂದು ಸಭೆ ಮಾಡಿದ್ದೀವಿ ನಾವು. ಹೀಗೆ ಏನು ಮಾಡೋದು, ಬಿಲ್ಡಿಂಗ್ ಒಂದು 8 ಕೋಟಿ ರೂಪಾಯಿದು ಪ್ಲ್ಯಾನ್ ರೆಡಿ ಆಗಿದೆ, ಏನು ದುಡ್ಡು. ಒಬ್ಬ ಹೇಳಿದ, ಸರ್ ದೀಪಾವಳಿಗೆ ಪಟಾಕಿ ಮಾರೋಣ ಸರ್ ಅಂತ. ಇಲ್ಲೇ ನನ್ನ ಮಗನ, ದೀಪಾವಳಿಗೆ ಪಟಾಕಿ ಮಾಡಿದರೆ ದುಡ್ಡೆಷ್ಟೇ ಬರುತ್ತೆ, ಅಟ್ಲೀಸ್ಟ್ ಡ್ರೀಮ್ ಕನಸಾದರೂ ದೊಡ್ಡದು ಮಾಡುವ ಅಂತ ನಾನು. ಯಾಕೆ ನಾವು ಸಾಹಿತಿಗಳು ತಾನೆ, ನಾವು ಕನಸು ಕಾಣದಿದ್ದರೆ ಹೇಗೆ? ಗಿರೀಶ್ ಕಾರ್ನಾಡ್ರು ಹೇಳಿದಾಗ ಕನಸುಗಳಿಲ್ಲದ ದಾರಿಯಲ್ಲಿ ಹೋಗುವುದು ಹೇಗೆ, ಬೆಳಕಿಲ್ಲದ ದಾರಿಯಲ್ಲಿ ಹೋಗಬಹುದು. ನಾವು ಅದನ್ನೆಲ್ಲ ನಂಬಿಕೊಂಡವರು. ಮತ್ತು ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ನ ಕರೆದು ಅಂತ ನೋಡಿ ಅವರು ಬಂದು, ರಾಜ್ಕುಮಾರ್ ನೈಟ್ ಮಾಡಿ ಕಟ್ಟಡಕ್ಕೆ ನಮಗೆ 18 ಲಕ್ಷ ರೂಪಾಯಿ ಸಂಪಾದನೆ ಆಯಿತು. ಅದರ ಪರಿಣಾಮವಾಗಿ ಇವತ್ತು ಡೆಲ್ಲಿ ಕರ್ನಾಟಕ ಸಂಘದ ಕಟ್ಟಡ, ನಾನು ಅಧ್ಯಕ್ಷನಾಗಿದ್ದಾಗ ಇನಾಗ್ರೇಷನ್ ಆಯಿತು, ತಮ್ಮಲ್ಲಿ ಕೆಲವರೆಲ್ಲ ಬಂದಿದ್ದೀರಿ. ಅದರ ಮೂಲದಲ್ಲಿ, ಅದರ ಬೇರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಅವರು ಬಂದು ರಾಜ್ಕುಮಾರ್ ನೈಟ್ ಮಾಡಿ, ಆಮೇಲೆ ಸಾವಿರಾರು ಜನ ಬಂದು ಸಿರಿ ಫೋರ್ಟ್ ಆಡಿಟೋರಿಯಮಲ್ಲಿ ನಿಮ್ಮ ಬಿಲ್ಡಿಂಗಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾಡು ಹೇಳಿ, ಅದು ನಿಮಗೆ ಗೊತ್ತಿದೆ, ನಾನು ರಾಜ್ಕುಮಾರನ್ನು ಎಕ್ಸ್ಪ್ಲೈನ್ ಮಾಡುವಷ್ಟು ನನ್ನ ಭಾಷೆ ಪದ ಸಾಲದವರು. ಒಂದು ಚೆಕ್ ಕೂಡ ಕೊಟ್ಟು ಆಶೀರ್ವಾದ ಮಾಡಿ ಹೋದರು. ಆವಾಗ ನನಗೆ ಅವ್ರನ್ನ ಮುಟ್ಟುವ ಅವಕಾಶ ಬಂತು. ನೋಡಿ, ಈ ಅಸ್ಪೃಶ್ಯತೆ ಎಂಬುದು ಹೆಂಗೆಲ್ಲ ಇರ್ತದೆ ಅಂತಂದರೆ ನಮಗೆ ದೊಡ್ಡವ್ರನ್ನ ಮುಟ್ಟೋದಕ್ಕೂ ಆಗಲ್ಲ. ಆದರೆ ರಾಜ್ಕುಮಾರನ ಮುಟ್ಟುವ ಅವಕಾಶ ಬಂತು. ನನ್ನನ್ನು ಹಿಂಗೆ ಹಿಡ್ಕೊಂಡ್ರು, ಒಳ್ಳೇದಾಗಲಿ ಅಂತ. ಎಲ್ಲ ಜೀವನದ ನೋಡಿ, ಒಂದು ನಾನು ಹಿಂದೆ ಇದೇ ಸಭೆಯಲ್ಲಿ ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ. ನಾವು ಕಾಲಕ್ಕೆ ಬೈತೀವಿ, ಬೇರೆ ಬೇರೆ ಬೈತೀವಿ, ಕಾಲ ಕೆಟ್ಟೋಯ್ತು ಅಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಟ ಇದ್ದ ಕಾಲದಲ್ಲಿ ನಾವು ನೀವೆಲ್ಲ ಬದುಕಿದ್ದೀವಲ್ಲ, ಇದು ನನ್ನ ಬದುಕಿನ ಭಾಳ ದೊಡ್ಡ ಭಾಗ್ಯ ಅಂತ ಹೇಳಿ ಭಾಳ ಒಳ್ಳೆಯ ಪುಸ್ತಕವನ್ನು ಅದೇ ಬರೆದಿದ್ದಾರೆ. ಅದರ ಬಗ್ಗೆ ಚಹಾ ಮೇಡಮ್ ಎಲ್ಲ ಹೇಳಿದ್ದಾರೆ. ಬಹುಶಃ ಇಂಥ ಕೆಲಸಗಳು, ಜನಪ್ರಿಯ ಸಂಸ್ಕೃತಿಯನ್ನು ಗಂಭೀರವಾಗಿ ಅಧ್ಯಯನ ಮಾಡುವ ಕೆಲಸಗಳು ಇನ್ನು ಹೆಚ್ಚು ನಡಿಬೇಕು. ಆ ಕ್ಷೇತ್ರ ಸ್ವಲ್ಪ ಬರಡಾಗಿದೆ ಮೇಡಮ್, ತಮಗೆ ಗೊತ್ತಿದೆ. ಅದು ನಾವು ಜಾನಪದ ಅಂತ ಅಭ್ಯಾಸ ಮಾಡ್ತೀವಿ, ಶಿಷ್ಟ ಅಂತ ಅಭ್ಯಾಸ ಮಾಡ್ತೀವಿ. ಆದರೆ ಯಾರು ಶಿಷ್ಟ ಮತ್ತು ಜಾನಪದವನ್ನು ಕ್ಲಬ್ ಮಾಡಿದ್ರಲ್ಲ ಸರ್, ಅವರು ಕನ್ನಡದಲ್ಲಿ ಭಾಳ ದೊಡ್ಡ ಕಲಾವಿದರಾಗಿದ್ದಾರೆ, ಭಾಳ ದೊಡ್ಡ ಲೇಖಕರು ಕೂಡ ಆಗಿದ್ದಾರೆ. ಪಂಪನ ಮಾತು ಹೇಳಿ ನಿಲ್ಲಿಸ್ತೀನಿ ನಾನು. ಒತ್ತಿ ತಗುಂಬಿನಿಂದ ರಿಪುಭೂಜ ಸಮಾಜದ ಬೇರ್ಗಳನ್ನು ನಭಕ್ಕೆತ್ತದೆ. ಪಂಪ ಕ್ಲಾಸಿಕಲ್ ಕವಿಯವನು. ಒತ್ತಿ ತರುಂಬಿನಿಂದ ನನ್ನ ಎದುರಿರುವ ವೈರಿಗಳ ಬೇರುಗಳನ್ನು ತೆಗೆದು ಆಕಾಶಕ್ಕೆ ಹಿಡಿತೀನಿ ಅಂತ. ಒಂದು ಬೇರನ್ನು ತೆಗೆದು ಆಕಾಶಕ್ಕೆ ಹಿಡಿತೀನಿ ಅಂತ ಹೇಳುವ ನಂಬಿಕೆ ಇದೆಯಲ್ಲ, ಅದು ಜನಪದ ನಂಬಿಕೆ. ಕೆಲವು ಗಿಡಗಳನ್ನು ನಾವು ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆ ನೆಡುವಾಗ ಬೇರು ಆಕಾಶಕ್ಕೆ ಕಾಣಬಾರದಂತದೆ, ಆಕಾಶಕ್ಕೆ ತೋರಿಸಿದರೆ ಸತ್ತು ಹೋಗ್ತದೆ. ಅಂದರೆ ಒಂದು ಜನಪದ ನಂಬಿಕೆ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಶಿಷ್ಟ ಕಾವ್ಯವಾಗಿ ಬಂದಾಗ ಶಿಷ್ಟ ಸಂಪ್ರದಾಯ ಮತ್ತು ಜನಪದ ಸಂಪ್ರದಾಯ ಒಂದು ಕ್ಲಾಸಿಕಲ್ ಸಂಪ್ರದಾಯದಲ್ಲಿ ಮಿಕ್ಸ್ ಆಗೋದಿದೆಯಲ್ಲ, ಇದು ರಾಜ್ಕುಮಾರ್ ಮಾದರಿ. ಆದ್ದರಿಂದ ರಾಜ್ಕುಮಾರ್ ಮಾದರಿಗೆ, ಈ ಜನಪ್ರಿಯ ಮಾದರಿಗೆ ಕನ್ನಡ ಪರಂಪರೆಯಲ್ಲೇ ಒಂದು ಎಳೆ ಇದೆ. ಅದನ್ನು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ, ಅಧ್ಯಯನ ಮಾಡೋಣ. ಉದ್ದ ಮಾತಾಡಲಿಲ್ಲ. ಹೇಳಿ, ನಮಸ್ಕಾರ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.